ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಸೊ ಟುಡೇ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಶಿವಗಂಗೆಗೆ ಒಂದು ರೋಡ್ ಟ್ರಿಪ್ ಹೋಗೋಣ ಅಂತ. ನಮ್ಮ ಜೊತೆ ನಮ್ಮ ಇಬ್ಬರು ಸ್ನೇಹಿತರು ಕೂಡ ಸೇರಿಕೊಂಡಿದ್ದಾರೆ, ಯಾರು ಅಂತ ಗೊತ್ತಾಗುತ್ತೆ. ಸೊ ಮಲ್ಲೇಶ್ವರಮಿಂದ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬೈಕ್ಸಿಂದನೇ ನಾವೆಲ್ಲರೂ ಹೊರಟ್ವಿ. ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮ ಸುಂದರವಾಗಿರುವ ಪ್ರಶಾಂತವಾಗಿರುವ ಸ್ಯಾಂಗಿ ಟ್ಯಾಂಕ್ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ನಮ್ಮ ಅಮ್ಮನವರ ದರ್ಶನ ಮಾಡಿಕೊಂಡು ಬ್ಯಾಂಗ್ಳೂರು ಹೈವೇ ಮುಖಾಂತರ ಹೊರಟ್ವಿ. ಸೊ ನೀವು ನೋಡಬಹುದು ಇಲ್ಲಿ ನಮ್ಮ ಹೈವೇ ಟೋಲ್. ಹಾಗೆ ಟೀ ಕುಡ್ಕೊಂಡು ಒಂದು ಗ್ರೂಪ್ ಸೆಲ್ಫಿ ತಗೊಂಡು ಹಾಗೆ ಹೊರಟ್ವಿ. ಅಬ್ಬಬ್ಬಾ, ಹೈವೇ ಆದಮೇಲೆ ಆ ಶಿವಗಂಗೆಗೆ ಹೋಗೋ ದಾರಿ ಇದೆ ಅಲ್ಲ, ರೂಟು ಎಷ್ಟು ಚಳಿ ಇತ್ತು ಮಾರಾಯ. ಬಟ್ ರೋಡ್ ಮಾತ್ರ ಸೂಪರ್ ಗುರು. ಹಳ್ಳಿ ರೋಡ್ ಅಂದ್ಕೊಂಡಿದ್ವಿ ನಾವು, ಆದರೆ ಎಷ್ಟು ಬೆಟರ್ ಆಗಿದೆ ಅಂದರೆ ಒಂದು ಸಿಟಿ ರೋಡ್ಸ್ಗಿಂತ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಅದೇ ಶಿವಗಂಗೆ ಬೆಟ್ಟ. ಆ್ಯಂಡ್ ವಿ ಹ್ಯಾವ್ ಆಲ್ಸೋ ರೀಚ್ಡ್ ಅವರ್ ಡೆಸ್ಟಿನೇಷನ್. ಸೊ 4:15 ಹಾಗಾಗಿ ನಾವು ಮಲ್ಲೇಶ್ವರಂ ಬಿಟ್ಟಿದ್ದು. ಶಿವಗಂಗೆ ನಾವು ರೀಚ್ ಆಗುವಾಗ ಅರೌಂಡ್ 5:45, 6 ಹತ್ತಿರ ಆಗಿತ್ತು. ವಿ ವೇರ್ ಅರ್ಲಿ ಟು ದ ಸನ್ರೈಸ್. So these two are our brothers, Aruna and Bhaskar, and also a cute being with them. ನಾವು ಎಲ್ಲೇ ಹೋದರೂ ನಮಗೆ ಒಂದು ಸಾಲಿಡ್ ಕಂಪ್ಯಾನಿಯನ್ ಇದ್ದೇ ಇರುತ್ತೆ. ಇಲ್ಲಿ ಬೆಟ್ಟ ಹತ್ತೋ ಥರ ಇದೆ, ನೀವು ಶೂಸ್ ಹಾಕ್ಕೊಂಡೇ ಹತ್ಬೋದು. ಸೊ ನೀವು ನೋಡಿ ಹೇಗಿದೆ ನಮ್ಮ ಕ್ಯೂಟ್ ಬೀಯಿಂಗ್, ನಮ್ಮ ಜೊತೆನೇ ಬರ್ತೀನಿ ಅಂತ ಕಾಯ್ತಿತ್ತು. ಓಂ ಗಣಪತಿಯೇ ನಮಃ. ಈ ಗಣಪತಿ ಮೂರ್ತಿ ಅಪ್ರಾಕ್ಸಿಮೇಟ್ ಒಂದು 10 ಅಡಿ ಇದೆ. ಇದು ಆಗಿನ ಕಾಲದ ನಮ್ಮ ರಾಜರ ಕಾಲದಲ್ಲಿ ಕಟ್ಟಿದ್ದು. ಈ ಶಿವಗಂಗೆ ಅನ್ನೋ ಒಂದು ದಕ್ಷಿಣ ಕಾಶಿ ಅಂತ ಕರೀತಾರೆ. ಆ ಕಾಲದಲ್ಲಿ ನೋಡ್ಬೋದು ನೀವು ಹೇಗೆ ಎಲ್ಲ ಕೆತ್ತನೆಯನ್ನು ಮಾಡ್ತಿದ್ರು, ಕಲ್ಲಿನ ಮಂಟಪ ಎಲ್ಲ ಹೇಗಿತ್ತು ಅಂತ. ಮತ್ತು ನೋಡ್ಬೋದು ಹೇಗೆ ಇಲ್ಲಿ ಆ ಕಲ್ಲಿನ ಗೋಪುರಗಳು, ಕಲ್ಲಿನ ಮಂಟಪಗಳು, ಇದೆಲ್ಲ ವಾಚ್ ಟವರ್ಸ್ ಆ ಟೈಮಲ್ಲಿ. ಇಲ್ಲಿ ದ್ವಾರಪಾಲಕರು, ಈ ಪ್ಯಾಲೇಸ್ನ ಗಾರ್ಡ್ ಮಾಡೋರು ಇರ್ತಾರಲ್ಲ ಅದೆಲ್ಲ. ಸೊ ಮೆಟ್ಲಿನ ಕೆತ್ತನೆ ಬಗ್ಗೆ ಹೇಳ್ತಿದ್ದೆಲ್ಲ ಅದು ನೀವು ನೋಡ್ಬೋದು ಹೇಗಿದೆ. ಸೀನಿಕ್ ಪಾಯಿಂಟ್, ಸೀನಿಕ್ ವ್ಯೂ ರೈಸ್, ದಿಸ್ ಏರಿಯಲ್ ವ್ಯೂ, ಇಟ್ ವಾಸ್ ಸೋ ಸಿನಿಮ್ಯಾಟಿಕ್, ಸೋ ಪ್ಲೆಸೆಂಟ್ ಫಾರ್ ಅಸ್. ಸೊ ನೀವು ನೋಡಿದ್ರಲ್ಲ ಈಗ ಎಪಿಕ್ ಸನ್ರೈಸ್. ನಿಮಗೆ ಯಾವುದಾದ್ರು ಒಂದು ಒನ್ ಡೇ ಜರ್ನಿ ಅಂತ ಮಾಡೋ ಥರ ಇದ್ದರೆ ನೀವು ಆರಾಮಾಗಿ ಈ ಶಿವಗಂಗೆಗೆ ಬರ್ಬೋದು. ಸೊ ಕೆತ್ತನೆ ಮಾಡಿರೋ ಸ್ಟೆಪ್ಸ್ನ ನೀವಲ್ಲಿ ನೋಡ್ಬೋದು. ನಾವು ಇದನ್ನು ತುಂಬಾ ಈಸಿ ಟ್ರೆಕ್ ಅಂದ್ಕೊಂಡಿದ್ವಿ. ಬಟ್ ಫಸ್ಟ್ ಟೈಮರ್ಸ್ ಯಾರು ಬಂದರೆ ನಿಮಗೆ ಒಂದು ಮಾಡರೇಟ್ ರೇಂಜ್ ಟ್ರೆಕ್ ಆಗಿದೆ. ಯಾಕಂದರೆ ಇಲ್ಲಿ ಪಾತ್ವೆ ಇದೆಯಲ್ಲ ಅಷ್ಟು ಸುಲಭವಾಗಿಲ್ಲ. ಪಾತ್ವೆ ತುಂಬ ಕ್ಲಿಷ್ಟಕರವಾದ ಪಾತ್ವೆ ಅಂತ ಹೇಳ್ಬೋದು. ನಮ್ಗೆ ಆ್ಯಕ್ಚುಲಿ ಇದನ್ನು ಫುಲ್ ಹತ್ತೋಕ್ಕೆ ಒಂದು 1.5 hours ಬೇಕಾಯಿತು. ಇಲ್ಲಿ ಮಾರ್ಗ ಮಧ್ಯದಲ್ಲಿ ತುಂಬಾ ಶಾಪ್ಸ್ ಕೂಡ ಸಿಗುತ್ತೆ, ನೀವು ಏನು ಬೇಕಾದರೂ ತಿನ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಇದು ತೀರ್ಥ. ಈ ತೀರ್ಥದಲ್ಲಿ ಯಾವುದೇ ಸೀಸನಲ್ಲಿ ಬಂದರೂ ನೀರು ಸಿಗುತ್ತೆ, ಪ್ಲೆಂಟಿಯಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಇಲ್ಲಿಯ ಪವಾಡ. 50% ಜರ್ನಿ ಕಂಪ್ಲೀಟ್ ಆಗಿದೆ ಇಲ್ಲಿ. ಸೊ ಪ್ರಾಪರ್ ಸ್ಟೆಪ್ಸ್ ಅನ್ನೋದಿಲ್ಲ. ನೀವು ಇದನ್ನು ಯೋಚನೆ ಮಾಡ್ಬೋದು, ಎಷ್ಟೋ ಜನ ಬರಿಗಾಲಲ್ಲೇ ಇಡೀ ಶಿವಗಂಗೆನ ಹತ್ತುತ್ತಾರೆ. ಸೊ ಯು ಸಾ ಅವರ್ ಬಾಸ್ ಅಭಿರಾಮ್ ವಿ ಪ್ರಧಾನ್ ಅಲಾಂಗ್ ವಿತ್ ಅರುಣಾ ಆ್ಯಂಡ್ ಭಾಸ್ಕರ್. ಓಬವ್ವನ ಕಿಂಡಿ ಥರ ಇದೆ ಇದು ನೋಡಿಕ್ಕೆ, ಆದರೆ ಓಬವ್ವನ ಕಿಂಡಿ ಅಲ್ಲ. ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ಸ್ಪಾಟ್ ಥರ ಇದೆ. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೋದು. ನಾವು ಕೂಡ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಎಸ್, ವಿ ಆರ್ ಅಬೌಟ್ ಟು ರೀಚ್ ದ ಫೈನಲ್ ಡೆಸ್ಟಿನೇಷನ್, ಫೈನಲ್ ಸ್ಟೆಪ್. ಈ ಫೈನಲ್ ಸ್ಟೆಪ್ ಅನ್ನೋದಿದೆಯಲ್ಲ ಅದೇ ತುಂಬ ಡಿಫಿಕಲ್ಟ್ ಆಗಿರೋದು ಈ ಶಿವಗಂಗೆ ಟ್ರೆಕ್ಕಲ್ಲಿ. ಯಾಕೆ ಡಿಫಿಕಲ್ಟ್ ಆಗಿದೆ ನೀವು ನೋಡ್ಬೋದು. ಆಗಿನ ಕಾಲದ ಬೆಂದಗಾಳೂರು ಹೇಗಿತ್ತು ನೋಡಿ. ಟು ಬಿ ಫ್ರ್ಯಾಂಕ್, ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ದ ಹೋಲ್ ಟ್ರೆಕ್. ನಮ್ಮ ವಾನರ ಸೈನ್ಯ ನಮ್ಮನ್ನು ಕಾಯುತ್ತಾ ಇತ್ತು ಅಲ್ಲಿ. ನೀವು ನೋಡ್ಬೋದು ಹೇಗಿದೆ ನಮ್ಮ ವಾನರ ಸೈನ್ಯಲ್ಲಿ. ನೀವು ನೋಡ್ಬೋದು, ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ನಾವೇ ಫಸ್ಟ್ ಬಂದಿದ್ವಿ ಜಾಗಕ್ಕೆ ಅಂತ, ಆದರೆ ನಮಗಿಂತ ಬೆಳಿಗ್ಗೆನೆ ತುಂಬ ಜನ ಬಂದಿದ್ರು. ಸೊ ನೀವು ಅನ್ಕೋಬಹುದು ಏನು ಇವರು ಮಾರ್ಗ ಮಧ್ಯದಲ್ಲಿ ಯಾವುದೇ ವಿಡಿಯೋ ಮಾಡಿಲ್ಲ ಅಂತ. ಇದಕ್ಕೆ ಕಾರಣ ನಮ್ಮ ವಾನರ ಸೈನ್ಯ. ನಮ್ಮ ಫೋನ್ಗಳನ್ನು ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾವೋ ಅಂತ ನಾವು ತುಂಬ ಜಾಗೃತರಾಗಿದ್ವಿ. ಸೋ ಪ್ರೌಡ್ ಫೀಲಿಂಗ್ ಆಫ್ ಕ್ಲೈಂಬಿಂಗ್ ದ ಬೆಟ್ಟ. ನೀವು ನೋಡ್ಬೋದು ಹೇಗೆ ಮಂಗನಿಂದ ಮಾನವ ಅನ್ನೋ ಒಂದು ಗಾದೆ ಇದೆ. ಎಸ್, ಇದೇ ಆ ಪುರಾತನ ದೇವಾಲಯ, ಶಿವಗಂಗೆ ಬೆಟ್ಟದ ಪೀಕಲ್ಲಿರುವ ಪುರಾತನ ದೇವಾಲಯ. ಸೊ ಇಲ್ಲಿ ಹಾಗೆ ಒಬ್ಬ ಕೀಚೈನ್ ಮಾರೋನು ಇದ್ದಾನೆ, ಅವನು ಸ್ಕ್ಯಾಮರು. ಸೊ ನಿಮಗೆ ಮೊದಲೇ ಹೇಳ್ತಾ ಇದ್ದೀವಿ, ಹುಷಾರಾಗಿರಿ.
ಸೊ ಯು ಕ್ಯಾನ್ ಸಿ ಅ ಫ್ರೆಂಡ್ಲಿ ಬ್ಯಾಂಟರ್ ಬಿಟ್ವೀನ್ ಮೀ ಅಂಡ್ ಅಭಿರಾಮ್ ವಿ ಪ್ರಧಾನ್. ಸೊ ನಮ್ಮ ಅರುಣ ಅವರು ವಿತ್ ದಿಸ್ ಫೇವರೆಟ್ ಬೀಯಿಂಗ್ ಇನ್ ದ ವರ್ಲ್ಡ್. ಸೊ IPL ನೋಡಿ ಕಿರ್ಚಾಡ್ಕೊಡ್ತಾ ಇರೋರೆಲ್ಲ ಊರ್ ಕಡೆ ಸಿಕ್ಕಿದ್ರೆ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಹೋಗಿ. ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ. ಸೊ ನಮ್ಮ ದರ್ಶನ ಮುಗಿಸ್ಕೊಂಡು ಹಾಗೆ ಕೆಳಗೆ ಇಳಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಪಾಯಿಂಟ್ ಆದಮೇಲೆ ನೀವು ನೋಡ್ಬೋದು, ನಾವು ಆರಾಮಾಗಿ ಹೇಳ್ಬೋದು 90% ಆಫ್ ಅವರ್ ಜರ್ನಿ ಕಂಪ್ಲೀಟ್ ಆಗಿದೆ ಅಂತ. ಎಷ್ಟು ವೈವಿಧ್ಯಮಯವಾಗಿದೆ ಈ ದೃಶ್ಯ. ಹಾಗೆ ನೋಡಿ ದೇವರ ಮಹಿಮೆ. ಸೊ ತುಂಬಾ ಬೆಳಿಗ್ಗೆ ಆಗಿರೋದ್ರಿಂದ ಬರೀ ಒಂದೇ ಟೆಂಪಲ್ಸ್ ಓಪನ್ ಇತ್ತು. ಅದರ ದರ್ಶನ ಮುಗಿಸ್ಕೊಂಡು ಎಷ್ಟು ನೆಮ್ಮದಿಯಾಗಿದ್ದೀವಿ ನಾವೆಲ್ಲ ನೋಡಿ. ತುಂಬಾನೇ ಬೇಕಾಗಿತ್ತು ಈ ಲಾಂಗ್ ರೈಡ್ ನಮ್ಗೆ. ಅಲ್ಲಿಂದ ಹಾಗೆ ನಮ್ಮೆಲ್ಲರಿಗೂ ತುಂಬಾ ಹಸಿವಾಗ್ತಾ ಇತ್ತು ಅಂತ ಹತ್ರದಲ್ಲೇ ಒಂದು ಉಪಹಾರ ಮಂದಿರಕ್ಕೆ ಹೋಗಿದ್ವಿ. So yes, back to Bangalore, back to normal life, back to our work culture. So this was our Shivagange vlog. So ನಮ್ಮ ಯೂಟ್ಯೂಬ್ ಚಾನೆಲ್ನ ಹೀಗೆ ಪ್ರೋತ್ಸಾಹಿಸಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಕಾಂಟೆಂಟ್. ಧನ್ಯವಾದಗಳು.